ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಜೀವ ಜಲವೇ ನನ್ನ ದೇವರಾತ್ಮನೇ, ಜೀವನದಿ ಎನ್ನೋಳು ಉಕ್ಕಿ ಉಕ್ಕಿ ಬಾ. ಆಶೀರ್ವದಿಸು ನನ್ನ ಪ್ರಿಯ ಕರ್ತನೇ, ಆಶೀರ್ವದಿಸು ನನ್ನ ಪ್ರಿಯ ಕರ್ತನೇ. ಆತ್ಮನವರವ ನಮಗೆ ದಯ ಪಾಲಿಸು. ಜೀವ ಜಲವೇ ನನ್ನ ದೇವರಾತ್ಮನೇ, ಜೀವನದಿ ಎನ್ನೋಳು ಉಕ್ಕಿ ಉಕ್ಕಿ ಬಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ವಚನ 1-14. ಎಷ್ಟಾಗುತ್ತೋ ಅಷ್ಟು ಧ್ಯಾನಿಸೋಣ. ಅದು ಆಶೀರ್ವಾದದ ವಚನಗಳು. ಪವಿತ್ರಾತ್ಮರು ನನಗೆ ಪ್ರೇರೇಪಣೆ ಮಾಡಿದರು. ಹೊಸ ವರ್ಷದ ಈ ಪ್ರಾರಂಭದ ಕೆಲವು ದಿನಗಳಲ್ಲಿ ಹೆಚ್ಚು ಆಶೀರ್ವಾದದ ವಚನಗಳನ್ನೇ ನುಡಿಯಲು, ಆಶೀರ್ವಾದದ ವಚನಗಳನ್ನು ಬಿತ್ತನೆ ಮಾಡಲು, ಆಶೀರ್ವಾದದ ವಚನಗಳನ್ನು ಕಳುಹಿಸಿಕೊಡುವುದಕ್ಕಾಗಿ ಪ್ರೇರೇಪಣೆ ಮಾಡಿದರು. ಕಾರಣ ಏನೆಂದರೆ, ಗಲಾತ್ಯ 3:13-14 ನಾವು ನೋಡುತ್ತೇವೆ, ಪ್ರಭು ಯೇಸು ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಎಲ್ಲ ಶಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಶಾಪದ ಕಟ್ಟಿನಿಂದ ನಾವು ಬಿಡುಗಡೆ ಮಾಡಿದ್ದಾರೆ. ಹೀಗೆ ಅಬ್ರಹಾಮನ ಆಶೀರ್ವಾದಕ್ಕೆ ನಮ್ಮನ್ನು ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡಿದ್ದಾರೆ. ಸೊ ಆಶೀರ್ವಾದಕ್ಕೆ ನಾವು ಯೇಸುವಿನ ಮುಖಾಂತರ ಅಬ್ರಹಾಮನ ಆಶೀರ್ವಾದಕ್ಕೆ ನಾವು ಹಕ್ಕು ಬಾಧ್ಯಸ್ಥರಾಗಿದ್ದೇವೆ. ಜೀವ ಮತ್ತು ಮರಣ ನಿಮ್ಮ ನಾಲಿಗೆಯಲ್ಲಿದೆ, ಮಾತನಾಡುವವರು ಅದರ ಫಲವನ್ನು ಅನುಭವಿಸುವರು. ನಾವು ಜೀವವನ್ನೇ ಮಾತನಾಡೋಣ, ಒಳ್ಳೆಯದನ್ನೇ ಮಾತಾಡೋಣ. ಕಿವಿಗೆ ಬಿದ್ದ ಒಳ್ಳೆಯ ಸುದ್ದಿ ನಿಮ್ಮ ಎಲುಬುಗಳನ್ನು ಪುಷ್ಟಿಗೊಳಿಸುತ್ತದೆ. ಸೊ ನಮ್ಮ ಕಿವಿಗಳು ದೇವರ ಆಶೀರ್ವಾದದ ವಚನಗಳನ್ನು ಧ್ಯಾನಿಸಲಿ, ಕೇಳಲಿ. ನಾವು ಏನನ್ನು ಬಿತ್ತುತ್ತೇವೋ ಅದನ್ನೇ ಕೊಯ್ಯುತ್ತೇವೆ. ಕಾರಣ ಯೇಸುವಿನಲ್ಲಿ ನಾವು ನೀತಿವಂತರು, ಸಜ್ಜನರು ಎಂದು ಎಣಿಕೆ ಮಾಡಲ್ಪಟ್ಟಿದ್ದೇವೆ. ರೋಮ 5:1 ಯೇಸುವಿನ ರಕ್ತದಿಂದ ನಾವು ದೇವರೊಟ್ಟಿಗೆ ಸತ್ಸಂಬಂಧವನ್ನು ಪಡೆದುಕೊಂಡು ನೀತಿವಂತರಾಗಿ ಸಜ್ಜನರು ಎಂದು ಎಣಿಕೆ ಮಾಡಲ್ಪಟ್ಟಿದ್ದೇವೆ. ಸೊ ಸಜ್ಜನನಿಗೆ ದೊರಕುವ ಆಶೀರ್ವಾದಗಳನ್ನು ನಾವು ಧ್ಯಾನಿಸೋಣ. ಯೇಸು ಕ್ರಿಸ್ತರ ಮೂಲಕ ನಮಗೆ ಬಂದಂಥ ಆಶೀರ್ವಾದಗಳನ್ನು ಅರಿತುಕೊಂಡು, ಮೊದಲು ನಮಗೆ ಎಂಥ ಆಶೀರ್ವಾದಗಳಿದೆ ಎಂದು ಅರಿವು ಮೂಡಬೇಕು. ಯಾಕಂದರೆ ದುಂದುಗಾರ ಮಗ ಹಂದಿಯ ಗೂಡಿನಲ್ಲಿದ್ದಾಗ, ಕಷ್ಟದಲ್ಲಿ, ಸಂಕಟದಲ್ಲಿ, ನೋವಿನಲ್ಲಿದ್ದಾಗ ಅವನಿಗೆ ಬುದ್ಧಿ ಬಂತು, ಓ ನನ್ನ ತಂದೆಯ ಮನೆಯಲ್ಲಿ ಇಷ್ಟೊಂದು ಆಶೀರ್ವಾದವಿದೆ. ರೈಟ್? ನನ್ನ ತಂದೆಯ ಮನೆಯಲ್ಲಿ ಹೊಟ್ಟೆ ತುಂಬ ಊಟ ಇದೆ, ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಕೂಲಿ ಕೆಲಸ ಮಾಡುವವರು ಸಮೃದ್ಧಿಯ ಜೀವನವನ್ನು ನಡೆಸುತ್ತಿದ್ದಾರೆ. ತಂದೆಯ ಮನೆಯ ಆಶೀರ್ವಾದವನ್ನು ನೆನಪಿಗೆ ತಂದುಕೊಂಡ ಕಾರಣ, ಅದು ಅರಿವು ಬಂದ ಕಾರಣ, ಆ ದುರವಸ್ಥೆಯನ್ನು ಬಿಟ್ಟು ಅವನು ಎದ್ದು ತಂದೆ ಮನೆಗೆ ಬಂದ. ಇವತ್ತು ನಮಗೂ ಸಹ ನನಗೆ ಕಷ್ಟ, ನನಗೆ ರೋಗ, ನನಗೆ ಮರಣ, ನನಗೆ ಭಯ, ನನಗೆ ಶಾಂತಿ ಸಮಾಧಾನ ಇಲ್ಲ, ಸಾಲ, ಹೀಗೆ ಇವೆಲ್ಲ ಕತ್ತಲೆಗೆ ಸಂಬಂಧಪಟ್ಟ ಬೇಡಿಗಳು ನಮ್ಮನ್ನು ಆವರಿಸಿಕೊಂಡಿರಬಹುದು. ದುಂದುಗಾರ ಮಗ ಹಂದಿಗೂಡಿನಲ್ಲಿ ಕುಳಿತುಕೊಂಡ ಹಾಗೆ ನಮ್ಮ ಸುತ್ತಲೂ ಕಷ್ಟ, ಸಾಲ, ಸಮಸ್ಯೆ, ಮಕ್ಕಳ ಅವಿಧೇಯತೆ ಅಥವಾ ರೋಗ ಬಾಧೆಗಳು ಇವೆಲ್ಲ ನಮ್ಮನ್ನು ಹಂದಿಗಳ ರೀತಿಯಲ್ಲಿ ಮುತ್ತಿಕೊಂಡಿರಬಹುದು. ದುರವಸ್ಥೆಯಲ್ಲಿ ಅದನ್ನು ಬಿಟ್ಟು ಎದ್ದು ಬಂದದ್ದು ಬುದ್ಧಿ ಬಂದಾಗ, ಜ್ಞಾನೋದಯವಾದಾಗ. ಸತ್ಯವನ್ನು ನೀವು ಅರಿತುಕೊಳ್ಳಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು. ನಮಗೆ ಸತ್ಯ ಯೇಸುವೇ ಆಗಿದ್ದಾರೆ, ಯೇಸುವಿನ ವಾಕ್ಯವೇ ಆಗಿದೆ. ಆ ದೇವರ ವಾಕ್ಯ ನಮ್ಮನ್ನು ಬಿಡುಗಡೆ ಮಾಡಲಿ. ಅದನ್ನು ಅರಿತುಕೊಂಡಾಗ, ದೇವಾ ಇಂಥ ಆಶೀರ್ವಾದ ನನ್ನ ಮೇಲೆ ಇಳಿದು ಬರಲಿ ಎಂದು. ಪ್ರೈಸ್ ದ ಲಾರ್ಡ್. ಆಮೇನ್. ಆದ ಕಾರಣ 1-2-3 ದಿನ ಅಟ್ಲೀಸ್ಟ್ ಆಶೀರ್ವಾದದ ವಚನಗಳನ್ನೇ ಮಾತನಾಡಬೇಕೆಂದು ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿದ್ದಾರೆ. ತದನಂತರ ಆ್ಯಸ್ ಯೂಶುವಲ್ ವಿಲ್ ಗೋ ಬ್ಯಾಕ್ ಟು ರೆವಲ್ಯೂಷನ್. ನಾವು ಪ್ರಕಟಣಾ ಗ್ರಂಥವನ್ನು ಸ್ವಲ್ಪ ಸ್ಟಾಪ್ ಮಾಡಿದ್ದೇವೆ ಕ್ರಿಸ್ಮಸ್ ಹಬ್ಬದ ನಿಮಿತ್ತ. ಮತ್ತೆ ಪ್ರಕಟಣಾ ಗ್ರಂಥವನ್ನು ಮುಂದುವರಿಸೋಣ. ಜೀವಸ್ವರದ ಈ ಮೀಡಿಯಾ ಮಿನಿಸ್ಟ್ರಿಗಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ನೆನಪಿಸಿಕೊಂಡು ಪ್ರಾರ್ಥನೆ ಮಾಡಿರಿ. ಥ್ಯಾಂಕ್ ಯು. ಜ್ಞಾನೋಕ್ತಿಗಳ ಗ್ರಂಥ 10ನೇ ಅಧ್ಯಾಯ ವಚನ 24. ದುರ್ಜನರು ಭಯಪಡುವುದೇ ಅವರಿಗೆ ಸಂಭವಿಸುವುದು. ದುರ್ಜನರಿಗೆ, ಇಲ್ಲಿ ದುರ್ಜನರು ಅವರು ಏನನ್ನ ಭಯಪಡ್ತಾ ಇರ್ತಾರೋ, ಭಯ ಭಯ ಭಯ, ಅದೇ ಅವರಿಗೆ ಸಂಭವಿಸುವುದು. ಆದರೆ ಸಜ್ಜನರು ಇಷ್ಟಪಡುವುದೇ ಲಭಿಸುವುದು. ಆಮೇನ್. ಸಜ್ಜನರು, ನೀತಿವಂತರು ಏನನ್ನ ಇಷ್ಟಪಡುತ್ತಾರೋ, ಏನನ್ನ ಬಯಸುತ್ತಾರೋ ಅದು ಅವನಿಗೆ ದೊರಕುವುದು.
ಇವತ್ತು ನಾವೇ ನೀತಿವಂತರು. ಯೇಸುವಿನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟ, ಯೇಸುವಿನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟ ನಾವು ನೀತಿವಂತರು. ಸೊ ನೀತಿವಂತರು ನಾವು ಏನನ್ನ ಬಯಸುತ್ತೇವೋ, ಏನನ್ನ ಇಷ್ಟಪಡುತ್ತೇವೋ, ಯೇಸು ನಾಮದಲ್ಲಿ ಅದು ನಮಗೆ ಲಭಿಸುವುದು. ಆಮೇನ್. ಆದ ಕಾರಣ ಧರ್ಮೋಪದೇಶ ಕಾಂಡ 28 ಆಶೀರ್ವಾದದ ವಚನಗಳನ್ನು ಧ್ಯಾನಿಸೋಣ, ಓದೋಣ, ಆಲಿಸೋಣ, ಅದನ್ನು ಬಯಸೋಣ. ಆಶೀರ್ವಾದದಿಂದ ನಾವು ತುಂಬಿಸಲ್ಪಡೋಣ. ಇನ್ನೊಂದು ವಚನ ಇದಕ್ಕೆ ರೆಫರೆನ್ಸ್ ಆಗಿ ಜ್ಞಾನೋಕ್ತಿ 11:23, ಸಜ್ಜನರ ಕೋರಿಕೆ ಕಲ್ಯಾಣ ಸಾಧಕ, ದುರ್ಜನರ ನಿರೀಕ್ಷೆ ಕೋಪಾಗ್ನಿ ಸಾಧಕ. ಅಂದರೆ ನೀತಿವಂತರು ಒಳ್ಳೆಯದನ್ನೇ ಬಯಸುವವರಾಗಿದ್ದಾರೆ ಎಂದು ಅರ್ಥ. ಅವರ ಕೋರಿಕೆ ಕಲ್ಯಾಣ ಸಾಧಕ. ಈ ಟ್ರಾನ್ಸ್ಲೇಷನ್ ಅಲ್ಲಿ ಈ ತರ ಇದೆ, ಅವರ ಪ್ರಾರ್ಥನಾ ಕೋರಿಕೆ ಒಳ್ಳೆಯ ಸಾಧಕ, ಒಳ್ಳೆಯದನ್ನೇ ಬಯಸುವವರಾಗಿದ್ದಾರೆ, ಕಲ್ಯಾಣ ಸಾಧಕ. ಇನ್ನೊಂದ್ರಲ್ಲಿ ನೋಡ್ತೀವಿ, ನೀತಿವಂತರು ಒಳ್ಳೆಯದನ್ನೇ ಬಯಸುವವರಾಗಿದ್ದಾರೆ. ನಾವು ಒಳ್ಳೆಯದನ್ನೇ ಬಯಸೋಣ, ಜೀವವನ್ನೇ ಬಯಸೋಣ, ಜೀವವನ್ನೇ ಮಾತನಾಡೋಣ, ಜೀವವನ್ನೇ ಪಡೆದುಕೊಳ್ಳೋಣ. ನಾವೇನನ್ನ ಕೇಳುತ್ತೀವೋ, ಏನನ್ನ ನೋಡುತ್ತೇವೋ, ಏನನ್ನ ಮಾತನಾಡುತ್ತೇವೋ ಅದು ನಮ್ಮಲ್ಲಿ ಕಾರ್ಯ ಮಾಡುತ್ತದಲ್ಲವೇ? ನೆಗೆಟಿವ್ ಹೇಗೆ ಒಳಗಡೆ ಹೋಗಿ ಕಾರ್ಯ ಮಾಡುತ್ತೋ, ಪಾಸಿಟಿವ್ ಎನರ್ಜಿ ಪವಿತ್ರಾತ್ಮರ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡಲಿ. ದುರ್ಜನರ ನಿರೀಕ್ಷೆ ಕೋಪಾಗ್ನಿ ಸಾಧಕ, ಅವರು ಕೋಪಾಗ್ನಿಯಲ್ಲಿ ಬೇಯುವವರಾಗಿದ್ದಾರೆ ಅಂತ. ನಮಗಾದರೂ ದೇವರ ಶಾಂತಿ ಸಮಾಧಾನ, ದೇವರೊಟ್ಟಿಗೆ ಸತ್ಸಂಬಂಧ. ನೀತಿವಂತರು ಒಳ್ಳೆಯದನ್ನೇ ಬಯಸುವವರಾಗಿದ್ದಾರೆ. ನಾವು ಒಳ್ಳೆಯದನ್ನೇ ಹುಡುಕೋಣ. ನೀತಿವಂತನು ಇಷ್ಟಪಡುವುದು ಅವನಿಗೆ ಲಭಿಸುವುದು, ಆಮೇನ್ ಎಂದು ಟೈಪ್ ಮಾಡುವ. ಇವತ್ತು ನಾವು ಆಶೀರ್ವಾದದ ವಚನಗಳನ್ನು ಇಷ್ಟಪಡೋಣ. ಅದು ನಮಗೀಗಾಗಲೇ ಇದೆ, ದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ, ಆಮೇನ್. ಆದರೆ ದುಂದುಗಾರ ಮಗ ಹಂದಿಗೂಡಿನಲ್ಲಿದ್ದು ತೊಳಲಾಡುತ್ತಿದ್ದಾಗ ಬುದ್ಧಿ ಬಂದ ರೀತಿಯಲ್ಲಿ, ತಂದೆಯ ಮನೆಯ ಆಶೀರ್ವಾದವನ್ನು ನೆನಪಿಸಿಕೊಂಡು ಎದ್ದು ಬಂದ ರೀತಿಯಲ್ಲಿ, ಇವತ್ತು ನಮ್ಮನ್ನು ಕಟ್ಟಿ ಹಾಕಿರುವ ಸಾಲ, ಕಷ್ಟ, ಸಮಸ್ಯೆ, ಭಯ, ಬಡತನ, ದರಿದ್ರ, ರೋಗ, ಮರಣ, ಹಂದಿಗಳ ರೀತಿಯಲ್ಲಿ ನಮ್ಮನ್ನು ಮುತ್ತಿಕೊಂಡಿರಬಹುದು. ಅಲ್ಲಿಂದ ಎದ್ದು ತಂದೆ ಮನೆಗೆ, ಯೇಸುವಿನ ಆಶೀರ್ವಾದಕ್ಕೆ ನಾವು ಬಾಧ್ಯಸ್ಥರಾಗೋಣ. ಪ್ರೇಸ್ ದ ಲಾರ್ಡ್. ಓಕೆ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ, ವಿಧೇಯತೆಯಿಂದಾಗುವ ಒಳಿತುಗಳು. ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗೋಣ. ನಾವು ಅವಿಧೇಯರಾದರೂ ಯೇಸುವಿನ ವಿಧೇಯತೆಯಿಂದ ಈ ಆಶೀರ್ವಾದಗಳಿಗೆ ನಾವು ಬಾಧ್ಯಸ್ಥರಾಗುತ್ತೇವೆ. ಅರ್ಥ ಆಗ್ತಾ ಇದೆಯಲ್ಲ? ನಮ್ಮ ವಿಧೇಯತೆ ಪರಿಪೂರ್ಣವಾದುದಲ್ಲ. ಇವತ್ತು ನಾವು ವಿಧೇಯತೆಯಿಂದಿರ್ತೀವಿ, ನಾಳೆ ಮತ್ತೆ ಪಾಪದಲ್ಲಿ ಬಿದ್ದೋಗ್ತೇವೆ. ಆದರೆ ಯೇಸುವಿನ ವಿಧೇಯತೆಯಿಂದ ಈ ಆಶೀರ್ವಾದಗಳಿಗೆ ನಾನು ಹಕ್ಕು ಬಾಧ್ಯಸ್ಥನಾಗಿದ್ದೇನೆ. ಆಮೇನ್. ಅಬ್ರಹಾಮನ ವಿಧೇಯತೆಯ ನಿಮಿತ್ತ ದೇವರು ಇಸಾಕನನ್ನು ಆಶೀರ್ವಾದ ಮಾಡ್ತಾರೆ, ಯಾಕೋಬನನ್ನು ಆಶೀರ್ವಾದ ಮಾಡ್ತಾರೆ, ಅವನ 12 ಗೋತ್ರಗಳನ್ನು ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡುವಾಗೆಲ್ಲ ಅವರು ಹೇಳುವ ಮಾತು, ನಿನ್ನ ತಂದೆ ಅಬ್ರಹಾಮನ ನಿಮಿತ್ತ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ. ಇವತ್ತು ವಿಧೇಯತೆಯ ನಾಯಕ, ವಿಧೇಯತೆಯ ರಾಜ ಯೇಸುವಿನ ವಿಧೇಯತೆಯ ಮೂಲಕ ನಾವು ಈ ಆಶೀರ್ವಾದಗಳಿಗೆ ಹಕ್ಕು ಬಾಧ್ಯಸ್ಥರಾಗಿದ್ದೇವೆ. ಆಮೇನ್. ನೀವು ನಿಮ್ಮ ದೇವರಾದ ಸರ್ವೇಶ್ವರನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಅವರ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಅವರು ಜಗದ ಎಲ್ಲಾ ಜನಾಂಗಗಳಿಗಿಂತ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವರು. ಆಮೇನ್. ಜಗದಲ್ಲಿರುವ ಎಲ್ಲಾ ಜನಾಂಗಗಳಿಗಿಂತ ನಮ್ಮನ್ನು, ನಮ್ಮ ಕುಟುಂಬವನ್ನು ದೇವರು ಉನ್ನತ ಸ್ಥಾನಮಾನಕ್ಕೆ ತರುವವರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ನಿಮ್ಮ ದೇವರಾದ ಸರ್ವೇಶ್ವರನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಕೆಳಕಂಡ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು. ಪ್ರಾಪ್ತ ಅಂದ್ರೇನು? ನಿಮಗೆ ರಿಲೀಸ್ ಆಗಿದೆ. ಯಾರ ವಿಧೇಯತೆ? ನಮ್ಮ ವಿಧೇಯತೆ ಅಪೂರ್ಣವಾದುದು. ಆದರೆ ನನ್ನ ರಕ್ಷಕ, ನನ್ನ ಯೇಸು ನನ್ನ ರಕ್ಷಕ ಯೇಸುವಿನ ವಿಧೇಯತೆಯಿಂದ ಈ ಆಶೀರ್ವಾದಗಳು ನಮಗೆ ಪ್ರಾಪ್ತವಾಗುತ್ತವೆ. ನಿಮಗೆ ಊರಲ್ಲೂ, ನಿಮಗೆ ಅನ್ನೋ ಸ್ಥಳದಲ್ಲಿ ನಮಗೆ ಎಂದು ಹಾಕ್ಕೊಳ್ಳೋಣ. ಇದು ಇಂಡೈರೆಕ್ಟ್ ಸ್ಪೀಚಲ್ಲಿದೆ. ನಾವು ಡೈರೆಕ್ಟ್ ದೇವರು ನಮಗೆ ಹೇಳುವ ರೀತಿಯಲ್ಲಿ ತೆಗೆದುಕೊಳ್ಳೋಣ. ಓಕೆ, ನಮಗೆ ಊರಲ್ಲೂ ಅಡವಿಯಲ್ಲೂ ಶುಭ ಉಂಟಾಗುವುದು. ಅಂದರೆ ನಾವು ವಾಸ ಮಾಡುವ ಊರಿನಲ್ಲಿ, ಅಡವಿಯಲ್ಲಿ ಅಂದರೆ ಆಗಿನ ಕಾಲದಲ್ಲಿ ವ್ಯವಸಾಯ ಮಾಡಲು, ಪಶು ಪಕ್ಷಿ ಪ್ರಾಣಿಗಳನ್ನು ಬೇಟೆಯಾಡಲು ಕಾಡಿಗೆ ಹೋಗಬೇಕಾಗಿತ್ತು. ಅಲ್ಲಿ ಕಾಡಿನಲ್ಲಿ ಕ್ರೂರ ಮೃಗಗಳು ಇವರ ಮೇಲೆ ದಾಳಿ ಮಾಡುತ್ತಿದ್ದವು. ಆದರೆ ದೇವರು ಹೇಳ್ತಾ ಇದ್ದಾರೆ,
ಹಗಲಿನ ಹೊತ್ತು ಸೂರ್ಯನಿಂದ ನಿಮಗೆ ಯಾವ ಹಾನಿ ಉಂಟಾಗುವುದಿಲ್ಲ. ರಾತ್ರಿ ಚಂದ್ರನಿಂದ ನಿಮಗೆ ಕೇಡುಂಟಾಗುವುದಿಲ್ಲ. ಈ ಪ್ರಕೃತಿಯ ವಾತಾವರಣ, ಈ ಪ್ರಕೃತಿಯ ಹವಾಮಾನ, ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆದರೆ ಕೋಲ್ಡು, ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆದರೆ ಸನ್ಬರ್ನ್, ನೋ, ನಮ್ಮ ಮೇಲೆ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ದೇವರ ಮಹಿಮೆಯ ದೈವಿಕ ಸಂರಕ್ಷಣೆ ಇದೆ. ಆದ ಕಾರಣ ಊರಲ್ಲೂ ಕೆಲಸಕ್ಕೆ ಅಡವಿಯಲ್ಲೂ ನಮಗೆ ಶುಭ ಉಂಟಾಗುವುದು. ಆಮೇನ್ ಎಂದು ಟೈಪ್ ಮಾಡುವ. ನಿಮ್ಮ ಸಂತಾನಕ್ಕೂ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಧಾನ್ಯಕ್ಕೂ ಅದರಿಂದ ಮಾಡುವ ಭೋಜನಕ್ಕೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ಕಳೆದ ವಾರದಲ್ಲಿ ನಾನು ದೊಡ್ಡ ಸಾಗರ ಹಳ್ಳಿನಲ್ಲಿ ನಮ್ಮ ಟೀಮ್ ಅವ್ರದ್ದು ಒಂದು ಫಂಕ್ಷನ್ ಇತ್ತು ಅಂತ ಹೋದಾಗ ಒಂದು ಸಹೋದರಿ ಬೃಂದ ಅಂತ ಓಡಿ ಬಂತು. ಅಕ್ಕ, ನಮ್ಮ ಊರಿಗೆ ಬಂದಿದ್ದೀರಾ, ನಮ್ಮ ಮನೆಗೆ ಬರಲೇಬೇಕು ಅಂತ. ದೇವರು ಕರೆದುಕೊಂಡು ಬಂದಿದ್ದಾರೆ, ಅಷ್ಟೇ ದೇವರ ಚಿತ್ತ ಅಂತ ಹೋದಾಗ ಅವರ ದ್ರಾಕ್ಷ ತೋಟ ಗೊಂಚಲು ಗೊಂಚಲು ಅದ್ಭುತಕರವಾದ ದ್ರಾಕ್ಷಿಗಳು, ಕುರಿಗಳನ್ನು ಸಾಕ್ತಾ ಇದ್ದಾರೆ. ನಾನು ಹೇಳಿದೆ, ನಾನು ಇದನ್ನೆಲ್ಲ ನೋಡಿಲ್ಲ, ಸಿಟಿನಲ್ಲಿ ಬೆಳೆದವಳು, ಆದರೆ ಪ್ರಾರ್ಥನೆ ಮಾಡುವಾಗಲೆಲ್ಲ ದೇವರು ನಮಗೆ ರೈತರಿಗಾಗಿ, ಈ ಥರ ವ್ಯವಸಾಯ ಮಾಡುವವರಿಗಾಗಿ ಹೆಚ್ಚು ಪ್ರಾರ್ಥನೆ ಮಾಡುವುದುಂಟು. ಆದ ಕಾರಣ ಅವುಗಳಿಗೆ ಮಾಡಬೇಕು ಎಂದು ಇನ್ನೂ ಹೆಚ್ಚು ಪ್ರೇರೇಪಣೆಯನ್ನು ನೀಡಿದರು. ಈ ಸಮಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ಸಂತಾನ ಮೊಟ್ಟ ಮೊದಲನೇದು, ನಮ್ಮ ಸಂತಾನಕ್ಕೆ ಶುಭ, ನನ್ನ ಮಕ್ಕಳಿಗೆ ಶುಭ ಉಂಟಾಗುವುದು, ನನ್ನ ಮಕ್ಕಳಿಗೆ ಒಳ್ಳೆಯ ಕೆಲಸ ದೊರಕುವುದು, ನಮ್ಮ ಮಕ್ಕಳಿಗೆ ತಕ್ಕ ಸಮಯದಲ್ಲಿ ಶುಭ ಕಾರ್ಯಗಳು ಉಂಟಾಗುವುದು, ನಮ್ಮ ಮಕ್ಕಳಿಗೆ ಸಂತತಿ ಸಂತಾನದ ಸೌಭಾಗ್ಯ ಉಂಟಾಗುವುದು ಈ ವರ್ಷದಲ್ಲಿ. ಆಮೇನ್. ಬಂಜತನ ಗರ್ಭಪಾತ ನಮ್ಮಲ್ಲಿ ಇರುವುದಿಲ್ಲ ಯೇಸು ನಾಮದಲ್ಲಿ. ಶುಭವನ್ನ ಮಾತಾಡೋಣ. ನಮ್ಮ ಸಂತಾನಕ್ಕೆ ಶುಭ ಉಂಟಾಗುವುದು, ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ಇವತ್ತು ನೀವು ವ್ಯವಸಾಯ ಮಾಡುವ ಕೆಲಸ ಮಾಡುತ್ತಿದ್ದರೆ, ದನ ಕರು ಕುರಿಗಳನ್ನು ಸಾಕುವ ಪ್ರಾಣಿಗಳನ್ನು ಸಾಕುವ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನಿಮ್ಮ ಎಲ್ಲ ವಿಧವಾದ ಕೈ ಕೆಲಸಗಳು, ನಿಮ್ಮ ಬಿಸ್ನೆಸ್ಗಳು ಯೇಸು ನಾಮದಲ್ಲಿ ಆಶೀರ್ವದಿಸಲ್ಪಡುವುದು. ಆಮೇನ್ ಎಂದು ಟೈಪ್ ಮಾಡುವ. ಅವುಗಳ ಮೇಲೆ ಈ ಆಶೀರ್ವಚನವನ್ನು ಮಾತನಾಡಿ ನಿಮ್ಮ ವ್ಯವಸಾಯದ ಭೂಮಿಯ ಬಳಿ ನಿಂತುಕೊಂಡು ಸರ್ವೇಶ್ವರನಾದ ದೇವರ ಕೃಪೆಯಿಂದ ಯೇಸುವಿನ ನಾಮದಲ್ಲಿ ಈ ವ್ಯವಸಾಯದ ಭೂಮಿ ಆಶೀರ್ವದಿಸಲ್ಪಡಲಿ. ಈ ಸಾಕನೊಟ್ಟಿಗೆ ದೇವರಾತ್ಮ ಇದ್ದ ಕಾರಣ ಬರಗಾಲದಲ್ಲಿ ಅವನು ಬೀಜ ಬಿತ್ತಿದರೂ 100ಕ್ಕೆ 100ರಷ್ಟು ಬೆಳೆಯನ್ನು ಕೊಯ್ದನು. ನಮ್ಮ ಕಷ್ಟದ ದುಡಿಮೆ ಮಿಡತೆಗಳು, ಜೇನು ನೊಣಗಳು, ಕಾಡು ಕಳ್ಳರು ತಿಂದು ನಾಶಪಡಿಸದೆ ಪೂರ್ಣ ಫಲವನ್ನು ಅನುಭವಿಸುವಂಥ ಕೃಪೆ ಲಭಿಸಲಿ. ನಿಮ್ಮ ವ್ಯವಸಾಯಕ್ಕೂ, ನಮ್ಮ ದನ ಕರು ಕುರಿಗಳಿಗೂ, ನಮ್ಮ ಕೆಲಸಕ್ಕೂ, ಮಾಡುವ ಬಿಸ್ನೆಸ್ಗೂ ಪೂರ್ಣ ಶುಭ ಉಂಟಾಗುವುದು. ಅದರಿಂದ ಮಾಡುವ ಭೋಜನಕ್ಕೂ ಶುಭ ಉಂಟಾಗುವುದು. ಭೋಜನ, ಊಟ, ಯೇಸು ನಾಮದಲ್ಲಿ ವಿಷ ಪದಾರ್ಥ ತಿಂದರೂ ನಮಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ನಮ್ಮ ಪ್ರಾರ್ಥನೆಯಿಂದಲೂ ದೇವರ ವಾಕ್ಯದ ಶಕ್ತಿಯಿಂದಲೂ ನಾವು ಭುಜಿಸುವ ಆಹಾರ ಪರಿಶುದ್ಧವಾಗುತ್ತದೆ. ಉಂಡರು ಕುಡಿದರು ಯೇಸು ನಾಮದ ಮಹಿಮೆಗಾಗಿ ನಾವು ಅದನ್ನು ಭುಜಿಸೋಣ. ಅದು ನಮ್ಮ ಶರೀರಕ್ಕೆ ದಿವ್ಯೌಷಧಿಯಾಗಿ ಪರಿಣಮಿಸಲಿ. ನಾವು ಭುಜಿಸುವ ಆಹಾರದಿಂದ ನಮಗೆ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ನಿಮ್ಮನ್ನು ಕಾಯುವ ದೇವರು ಒಂದು ಕ್ಷಣವೂ ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಇಂದಿನಿಂದ ಈ ಕ್ಷಣ ಮೊದಲ್ಗೊಂಡು ನಿಮ್ಮ ಹೋಗೋಣವನ್ನು ಬರೋಣವನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡುವೆನು. ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ನಾಳೆ ದಿನ ಇದನ್ನು ಮುಂದುವರಿಸೋಣ. ಕರ್ತರಾದ ಯೇಸುವೆ, ಶುಭವನ್ನು ನೀವು ಮಾತನಾಡಿರಿ, ನಿಮಗೆ ಶುಭ ಉಂಟಾಗುವುದು. ನೀತಿವಂತನು ಇಷ್ಟಪಡುವುದು ಅವನಿಗೆ ಸಂಭವಿಸುವುದು. ಯೇಸುವಿನ ನಾಮದಲ್ಲಿ ನಾವು ನೀತಿವಂತರು, ಸಜ್ಜನರು ಎಂದು ಎಣಿಕೆ ಮಾಡಲ್ಪಟ್ಟ ಕಾರಣ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ, ಆದರೆ ಪ್ರಭು ಎಲ್ಲವನ್ನ ನಿವಾರಿಸಿ ಬಿಡುಗಡೆ ಮಾಡುವುದು ನಿಶ್ಚಯ. ಈ ದಿನ ನಾವು ಧ್ಯಾನಿಸಿದ ಈ ಆಶೀರ್ವಾದದ ವಚನಗಳು ನಮ್ಮಲ್ಲಿಯೂ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಂತತಿ ಸಂತಾನದಲ್ಲಿ, ನಮ್ಮ ನಗರದಲ್ಲಿ ಅಭಿಷೇಕವಾಗಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.